ಆನ್ ದಿ ಸ್ಟೇಜ್. ನಮಸ್ಕಾರ ಆರ್ತಿ ಅವರೇ. ಆರ್ತಿ ಅವರೇ, ನೀವು ಸ್ವರಾಂಜಲಿ ತಂಡದಿಂದ ಬೆಳಗಾವಿಯಿಂದ ಬಂದಿದ್ದೀರಾ ಅಂತ ನಮಗೆ ಗೊತ್ತು. ಆದರೆ ನಿಮ್ಮ ಒಂದು ಸಂಗೀತದ ಪಯಣದ ಬಗ್ಗೆ ನಮಗೆ ತಿಳ್ಕೊಳ್ಳುವಂತಹ ಆಸೆ. ನಾನು ಅಂದರೆ ನನ್ನ ಫ್ಯಾಮಿಲಿಯಿಂದನೇ ಸಂಗೀತ ಸ್ಟಾರ್ಟ್ ಆಗಿದ್ದು. ನನ್ನ ಅಜ್ಜ ಅಮ್ಮ ಮತ್ತು ನನ್ನ ಮೈದಂದ ಎಲ್ಲರೂ, ನನ್ನ ತಂಗಿ ತಾಯಿ ಎಲ್ಲರೂ ಹಾಡ್ತಾ ಇದ್ದಾರೆ. ಹಾಗೆ ನನ್ನ ಫ್ಯಾಮ್ಲಿಯಿಂದನೇ ಬಂದಿದ್ದು ಸಂಗೀತ. ಆಮೇಲೆ ನಾನು ಚಂದ್ರಶೇಖರ್ ಹಿರೇಮಠ ಅವರ ಸ್ವರಾಂಜಲಿ ಕ್ಲಾಸ್ ತೆಗೆದುಬಿಟ್ರು. ಆವಾಗ ನಾನು ಅಲ್ಲಿ ಜಾಯ್ನ್ ಆದೆ. ಆವಾಗಲಿಂದ ಇನ್ನೂ ಜಾಸ್ತಿ ನಾನು ಸಂಗೀತದಲ್ಲಿ ಇಂಟ್ರೆಸ್ಟ್ ಪಟ್ಟೆ. ಬಹಳ ಸಂತೋಷ. ಒಂದು ಸಂಗೀತದ ಮನೆತನ, ಸಂಗೀತದ ತಂಡ, ಇವರುಗಳ ಜೊತೆ ಒಂದು ಸಂಗೀತಮಯವಾಗಿದ್ದೀರಾ ಅಂತ ಹೇಳ್ಬೋದು. ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಯಾವ ಹಾಡನ್ನು ಹಾಡ್ತಾ ಇದ್ದೀರಾ? ನಾನು ಸತ್ಯಂ ಶಿವಂ ಬಹಳ ಉತ್ತಮವಾಗಿ ಹಾಡಿದ್ದೀರಾ ಆರ್ತಿ ಅವರೇ. ಎಂಥ ತುಂಬ ರೇಂಜ್ ಇರೋವಂಥ ಸಾಂಗ್ ಇದು. ಆ್ಯಕ್ಚುಲಿ ತುಂಬ ಹೈ ಪಿಚ್ ಇದೆ. ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಶ್ರೀನಿ ಸರ್ನ ಕೇಳೋಣ. ಬಹಳ ಇಷ್ಟ ಆಗಿದ್ದು ಹಾಡಿದ್ದು. ಹಾಂ, ಬಹಳ ಚೆನ್ನಾಗಿದೆ ಸಾಂಗ್ ಇದು. ನಮಸ್ಕಾರ ಆರ್ತಿರವರೇ. ಸರ್ ನಮಸ್ಕಾರ ಸರ್. ಯಾವಾಗ ಹೊರಟ್ರಿ ಊರಿಂದ? ಇವತ್ತೇ ಸರ್ ಸಂಜೆಗೆ. ಇವತ್ತೇ ಸಂಜೆಗೆ ಹೋಗ್ಬೇಕು. ಸಂಜೆನೆ ಹೊರಟ್ರ? ಏನು ರೌಂಡ್ ಗಿಂಡ್ ಹೊಡೆಯಲ್ಲ ಬೆಂಗಳೂರು? ಇಲ್ಲ ಸರ್, ಹಾಗೆಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ, ನೀವು ಕರೆದ್ರೆ. ನೆಕ್ಸ್ಟ್ ಟೈಮ್ ಬರ್ತೀರಾ? ಓಕೆ. ಭಾಳ ಖುಷಿ ಆಯಿತು. ನಿಮ್ಮ ಬೆಳಗಾವಿನಿಂದ ರಾತ್ರಿ ಟ್ರೈನಲ್ಲಿ ಬಂದು ಬೆಳಗ್ಗೆ ಬಂದು ಲಾಡ್ಜಲ್ಲಿ ಬುಕ್ ಮಾಡಿ ಅಲ್ಲಿಂದ ರೆಡಿಯಾಗಿ ಮತ್ತೆ ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೊಡ್ತಾ ಇರೋವಂಥ ಒಂದು ವ್ಯಾಲ್ಯೂ, ರೆಸ್ಪೆಕ್ಟು, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಮೊಟ್ಟ ಮೊದಲಿಗೆ ನಿಮಗೆ ಹಾಗೂ ಚಂದ್ರಶೇಖರ್ ಅವ್ರಿಗೆ ಥ್ಯಾಂಕ್ಸ್ ಲಾಟ್. ಹಾಗೆ ನಿಮ್ಮ ಹಾಡಿಗೆ ಬರೋಣ. ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್. ತುಂಬ ಅನುಭವಿಸ್ಕೊಂಡು ತುಂಬ ಫೇವ್ರೇಟ್ ಸಾಂಗ್ ಅನ್ಸುತ್ತೆ ನಿಮಗಿದು. ಗೊತ್ತಾಗುತ್ತೆ ಇದು ನಿಮ್ಮ ಇದರಲ್ಲೇ. ತುಂಬ ಕಾನ್ಫಿಡೆಂಟಾಗಿ ತುಂಬ ಅನುಭವಿಸ್ಕೊಂಡು ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ಕೆಲವು ಕಡೆ ಸ್ವಲ್ಪ ತಾಳ ಆ ಕಡೆ ಈ ಕಡೆ ಹೋಯ್ತು, ಇದು ಮಾಡಿದೆ. ಆಮೇಲೆ ಕೆಲವು ಸಂಗತಿಗಳಿರುತ್ತಲ್ಲ, ಅದು ಅಷ್ಟೇ ಸೂಕ್ಷ್ಮತೆ ಇರುತ್ತೆ. ಇವಾಗ ಏಕ ಸೂರ್ಯ ಹೇ ಅಂತ ಹಾಡಿದ್ರಲ್ಲ, ಅದು ಹಾಡಿ. ಅದು ಏಕ ಸೂರ್ಯ ಹೇ, ಅದು ಫಿನಿಶ್ ಮಾಡ್ತಿರಲ್ಲ ಆ ಥರದ್ದು. ಇವಾಗ ಏಕ ಸೂರ್ಯ ಹೇ, ಅದು ಅಂದರೆ ತುಂಬ ಸೂಕ್ಷ್ಮತೆ. ಅಂದರೆ ನಾವು ಕಾಂಪಿಟೇಷನ್ ಅನ್ನೋ ಟೈಮಲ್ಲಿ ಅದೆಲ್ಲ ನೋಡ್ತೀವಿ ಅಷ್ಟೇ ನಾವು. ಬಟ್ ಹಾಡು ತುಂಬ ಫ್ರೀಯಾಗಿ, ಆ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ರಿ. ಆಲಾಪನೆ ಎಲ್ಲ ತುಂಬ ಚೆನ್ನಾಗಿ ಎಂಡ್ ಆಯಿತು. ತುಂಬ ಖುಷಿ ಆಯಿತು ಆರ್ತಿರವ್ರೆ. ಪ್ರಾಕ್ಟೀಸ್ ಮಾಡಿದ್ದೆ ಸರ್, ಇಲ್ಲಿ ಬಂದು ಕನ್ಫ್ಯೂಸ್ ಆಗೋಯ್ತಾ? ಇರ್ಲಿ ಬಿಡಿ, ಪರವಾಗಿಲ್ಲ, ಅದಾಗುತ್ತೆ ಸ್ಟೇಜ್. ಸರ್ ನಾವು ಕುಂದಾನಗರಿಂದ ಬಂದಿದೀವಿ, 12 ಜನ. ಎಲ್ಲರೂ ಸ್ವೀಟನ್ನೇ ಹಾಡ್ತಾರೆ. ಸ್ವಲ್ಪ ಇಲ್ಲಿ ಬಂದು ಹಾಗೆ ಹೀಗೆ ಆಗುತ್ತೆ. ಇಲ್ಲ, ಏನು ಗೊತ್ತಾ ಮೇಡಮ್, ಯಾರಾದರೂ ಸ್ಟೇಜ್ ಮೇಲೆ ಬಂದಾಗ ಈವನ್ ವೆರಿ ವೆರಿ ಪ್ರೊಫೆಷನಲ್ ಸಿಂಗರ್ಸ್ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗೇ ಆಗುತ್ತೆ. ಯಾಕೆಂದರೆ ನಮಗೆ ಸ್ಟಾರ್ ಮೇಕರು, ಸ್ಮ್ಯೂಲು ಅಲ್ಲಿ ಹಾಡ್ತಿರುವಾಗ ನಮಗೆ ಎಡಿಟಿಂಗು, ರೀಟೇಕು ಎಲ್ಲ ಆಪ್ಷನ್ ಇರುತ್ತೆ. ಸ್ವಲ್ಪ ಏನಾದ್ರು ಇದಾಯಿತು ಅಂದರೆ ಆ ಲೈನ್ ಹಾಡ್ತೀವಿ. ಸೊ ಲೈವಲ್ಲಿ ಪರ್ಫೆಕ್ಟಾಗಿ ಹಾಡೋಕ್ಕೆ ತುಂಬ ಕಷ್ಟ. ಸೊ ಕಾಂಪಿಟೇಷನ್ ಅಂತ ಬಂದಾಗ ಸೊ ಓಕೆ ಇಲ್ಲಿ ಅಂತ ಸ್ವಲ್ಪ ನಾವು ಹೇಳ್ತೀವಿ ಅಷ್ಟೇ. ಬಿಟ್ಟರೆ ಇವಾಗ ನಾನೇ ಬಂದು ಹಾಡಿದ್ರು ನಾನು ತಪ್ಪು ಮಾಡೋ ಚಾನ್ಸಸ್ ಇದೆ. ಸೊ ಆ ಥರ ಇಲ್ಲ ಮೇಡಮ್, ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು ವೆರಿ ಮಚ್. ಜೋರಾಗಿ ಚಪ್ಪಳೆ ಬರಬೇಕು ನಮ್ಮ ಆರ್ತಿರವ್ರಿಗೆ.
ಥ್ಯಾಂಕ್ಸ್ ಅಲಾಟ್ ಆರ್ತಿ ಆಲ್ ದಿ ಬೆಸ್ಟ್. ತಮ್ಮದು ಸ್ಟುಡಿಯೋ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಟಿವಿಯಲ್ಲಿ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು. ಇಲ್ಲಿ ಬಂದ ಇನ್ನೂ ಹ್ಯಾಪಿ ಆಗ್ತಾ ಇದೆ ಸರ್. ಅದು ನನ್ನ ಕುಟುಂಬದೊಂದಿಗೆ ಬಂದಿದ್ದೇನೆ. ನನ್ನ ಮಗಳು, ನನ್ನ ಭಾವ ಬಂದಿದ್ದಾರೆ. ಓಹೋ, ನನ್ನ ನಂದಿ ಫ್ಯಾಮಿಲಿ 3 ಜನ ಬಂದಿದ್ದೀವಿ. ನಂದು ಫ್ಯಾಮಿಲಿಯಿಂದಾನೇ ಹಾಡ್ತಾ ಇದ್ರು ನನ್ನ ಫ್ಯಾಮಿಲಿಯಲ್ಲಿ. ಇವಾಗ್ಲೂ ನಾವು ಒಟ್ಟಿಗೆ ಬಂದೀವಿ ಸರ್. ಸೂಪರ್, ತುಂಬಾ ಖುಷಿ ಅನಿಸ್ತಾ ಇದೆ. ಸೊ ಫುಲ್ ಸಂಗೀತದ ಫ್ಯಾಮಿಲಿ ನಿಮ್ದು ಕುಟುಂಬ ಸರ್. ಆದ್ರೆ ನಾವು ಯಾವತ್ತೂ ಅದು ಪ್ರಾಕ್ಟೀಸ್ ಮಾಡಿದಿಲ್ಲ ಫ್ಯಾಮಿಲಿ ಶೆಡ್ಯೂಲ್ ಅಲ್ಲಿ. ಇವಾಗ ಸ್ವಲ್ಪ ಸಂಗೀತದಿಂದ ಮತ್ತೆ ಸೇರ್ತಾ ಇದೆ. ಹಾ ಸರ್, ಅದೇ. ವೆರಿ ನೈಸ್, ವೆರಿ ನೈಸ್. ಓಕೆ ಸರ್, ಎಕ್ಸಲೆಂಟ್ ಸರ್ಟಿಫಿಕೇಟ್. ಹಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್